ನನ್ನ ಮಗ ಧನುಷ್. ನಾನು ರಾಶಿಕ್ ಅವ್ರ ತಮ್ಮ ಮಾತಾಡ್ತಿರೋದು. ರಾಶಿಕ್ ಅವರು ತುಂಬಾ ಲಾಸ್ಟ್ ಆಗ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಬಿಬಿ ಕಾಲೇಜ್ ಅನ್ನೋ ಒಂದು ಟಾಸ್ಕ್ ಶುರು ಆಗಿದೆ. ಕಾಲೇಜಿನ ಪ್ರಿನ್ಸಿಪಲ್ ಆಗಿ ರಘು ಅವರು ಆಯ್ಕೆಯಾಗಿದ್ದಾರೆ. ಕಾರಣ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರೋದ್ರಿಂದ. ಆದ್ರೆ ಅವರಿಗೆ ಒಂದು ಉತ್ತಮ ಅಧಿಕಾರವನ್ನ ಕೊಡ್ತಾರೆ ಬಿಗ್ ಬಾಸ್ ಅವರು. 2 ಟೀಮ್ಗಳಾಗಿ ಭಾಗ ಆಗ್ತಾರೆ. ಸೊ ಆ ಟೀಮ್ನ ವಿರುದ್ಧವಾಗಿರುವಂತಹ ಕ್ಯಾಂಡಿಡೇಟ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ತಾವು ಈ ಮನೆಯಲ್ಲಿ ಉಳ್ಕೊಳ್ಳೋಕೆ ಏನು ಕಾರಣ ಅಂತ ಹೇಳಿ ಹೇಳಬೇಕು. ಅದರಲ್ಲಿ ಯಾರು ಚೆನ್ನಾಗಿ ವಾದ ಮಾಡಿದ್ರು ಅಂತ ಹೇಳಿ ರಘು ಅವರು ಆಯ್ಕೆನ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ರಘು ಅವರು ಪ್ರತಿ ಟೀಮಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ತಾರೆ. ಅವರು ಈ ಮನೆಯಲ್ಲಿ ಸೇಫ್ ಆಗ್ತಾರೆ. ಇನ್ನುಳಿದಂತೆ ಯಾರು ಆಯ್ಕೆ ಆಗಲ್ವೋ ಅವರು ಎಲಿಮಿನೇಷನ್ಗೆ ನೇರವಾಗಿ ನಾಮಿನೇಟ್ ಕೂಡ ಆಗ್ತಾರೆ. ಆ ಸಮಯದಲ್ಲಿ ಯಾರ್ಯಾರು ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಾರೋ ಅವ್ರ ಮನೆಯಿಂದ ಎಲ್ರಿಗೂ ಕೂಡ ಕರೆ ಬರುತ್ತೆ. ಆ ಕರೆಯನ್ನು ರಿಸೀವ್ ಮಾಡೋದು ರಘು ಅವರು. ರಘು ಅವರು ರಿಸೀವ್ ಮಾಡಿರುವಂತಹ ಕರೆಗಳಲ್ಲಿ ಯಾಕೆ ತಮ್ಮ ಮಗ ಮನೆಯಿಂದ ಆಚೆ ಹೋಗ್ಲಿಕ್ಕೆ ನಾಮಿನೇಟ್ ಆಗಿದ್ದಾರೆ, ಮಗಳು ಯಾಕೆ ಮನೆಯಿಂದ ಆಚೆ ಹೋಗ್ಲಿಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಕಾರಣ ತಿಳಿಸ್ಬೇಕು. ಆ ಸಮಯದಲ್ಲಿ ಎಲ್ರಿಗೂ ಕೂಡ ಅವರು ಒಳ್ಳೆಯ ನಿರ್ಧಾರಗಳನ್ನೇ ತಿಳಿಸ್ತಿರ್ತಾರೆ. ಅವರೆಲ್ಲರೂ ಕೂಡ ಕಾಣಿಸ್ತಾ ಇಲ್ಲ, ಅದಕ್ಕೆ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇನ್ನಿತರ ಜಾನ್ವಿ ಅವ್ರಿಗೂ ಕೂಡ ಅವರು ಸೆಲೆಕ್ಟ್ ಮಾಡಿ ಹೊರಗಡೆ ಇಟ್ಟಿರ್ತಾರೆ. ಅವರು ಕೂಡ ಕಣ್ಣೀರನ್ನ ಹಾಕ್ತಾರೆ. ಸೊ ಇನ್ನಿತರವಾಗಿ ಮುಖ್ಯವಾಗಿ ಇಲ್ಲಿ ಬರೋದು ರಾಶಿಕಾ ಅವರ ತಮ್ಮ ಫೋನ್ ಮಾಡಿ ಹೇಳಿದಾಗ ರಾಶಿಕಾ ಅವರು ಈ ಮನೆಯಿಂದ ಆಚೆ ಹೋಗ್ಲಿಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ರಘು ಅವರು ಹೇಳಿದಾಗ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಅಳ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದ್ದೀರಾ ಅಂತಾನೂ ಕೂಡ ಎಲ್ಲ ಮನೆಯವರು ಹೇಳ್ತಾರೆ. ನನಗೆ ಯಾಕೆ ಇದು ಗೊತ್ತಾಗ್ಲಿಲ್ಲ. ಎಲ್ಲ ಮನೆಯವರು ಹೇಳ್ತಿದ್ದಾರೆ ನೀವೆಲ್ಲರೂ ಚೆನ್ನಾಗಿ ಆಡ್ತಿದ್ದೀರಾ ಅಂದಮೇಲೆ ನಾಮಿನೇಟ್ ಯಾಕೆ ಆಗ್ತಿದ್ದಾರೆ, ಮತ್ತೆ ಸ್ಕ್ರೀನ್ ಪೇಸ್ ಅಲ್ಲಿ ಯಾಕೆ ಕಾಣಿಸ್ತಿಲ್ಲ, ಏನ್ ನಡೀತಿದೆ ಅದನ್ನು ಹೇಳಿದಿದ್ರೆ ಅವ್ರು ಸ್ವಲ್ಪ ಚುರುಕಾಗಿ ಆಡ್ತಿದ್ರು. ಬಟ್ ಮನೆಯವರು ಕೂಡ ಅಲ್ಲಿ ಒಂದು ತಪ್ಪನ್ನ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಕೂಡ ಚೆನ್ನಾಗಿ ಆಡ್ತಿದ್ದೀರಾ ಅಂತ ಹೇಳಿ ಶುಗರ್ ಕೋಟ್ ಹೊಡೆದು ಹೋಗಿದ್ದಾರೆ. ಆದರೆ ರಘು ಅವರು ಅದೇ ರೀತಿ ಮಾಡಲಿಲ್ಲ. ರಾಶಿಕಾ ಅವರ ತಮ್ಮನಿಗೆ ಹೇಳ್ತಾರೆ ಅವರೆಲ್ಲೋ ಒಂದು ಕಡೆ ಕಳೆದು ಹೋಗಿದ್ದಾರೆ ಮನೆಯಲ್ಲಿ, ಅವರೆಲ್ಲೂ ಕೂಡ ಎಲ್ಲರ ಜೊತೆ ಭಾಗವಹಿಸ್ತಿಲ್ಲ ಅಂತ ಹೇಳಿ. ಆದರೆ ಅವರ ತಮ್ಮ ಅದನ್ನ ಹೇಳಿದಾಗ ರಾಶಿಕಾಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ರಘು ಅವರ ಮೇಲೆ. ಕಾನ್ಸೆಪ್ಟ್ ಎಲ್ಲ ಮುಗಿದ ನಂತರ ಅವರು ಬಂದು ರಘು ಅವರ ಬಳಿ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಮಾತಾಡ್ತಾರೆ. ನಾನು ಎಲ್ಲಿ ಕಳೆದೋಗಿದ್ದೀನಿ, ನೀನು ಏನು ನೋಡಿ ಹೇಳಿದ್ಯಾ, ಅದಕ್ಕೆ ನನಗೆ ಉತ್ತರ ಕೊಡು ಅಂತ ಹೇಳಿ ಕೂತ್ಕೋತಾಳೆ. ನೀನು ಬಡ್ಕೊಳ್ಳೋದಿದ್ರೆ ಇಲ್ಲೇ ಬಡ್ಕೊ ಅಂತ ಹೇಳಿ ರಘು ಅವರು ಎದ್ದೋಗ್ತಾರೆ. ನೀನು ಏಕವಚನದಲ್ಲೆಲ್ಲ ಮಾತಾಡ್ಸ್ಬೇಡ ಹಾಗೆ ಹೀಗೆ ಅಂತ ಹೇಳಿದಾಗ ಇಬ್ರು ಒಂದ್ ಸ್ವಲ್ಪ ಕೈ ನೂಕಾಟಗಳನ್ನು ಕೂಡ ಮಾಡ್ಕೋತಾರೆ. ಬಟ್ ರಘು ಅವರು ತಗೊಂಡಿದ್ದಂತಹ ಎಲ್ಲಾ ಡಿಸಿಷನ್ ಕೂಡ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಮನೆಯಲ್ಲಿ ಉಳ್ಕೊಳ್ಳೋಕೆ ನಾನು ಯಾಕೆ ಅರ್ಹ ಇದ್ದೀನಿ ಅಂತ ಹೇಳಿ ಮಾತಾಡ್ಬೇಕಿತ್ತು. ಅದರಂತೆ ಯಾರು ಮಾತಾಡಿದ್ರು ಅವರೆಲ್ಲರಿಗೂ ಕೂಡ ಉಳಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿ ಅದನ್ನ ಫೇವರಿಸಮ್ ಮಾಡಿಲ್ಲ. ಆದ್ರೆ ರಾಶಿಕಾ ಅವರು ಇದು ಫೇವರಿಸಮ್ ಮಾಡಿರೋ ಆಟ ಅಂತ ಹೇಳಿ ಅವರ ವಿರುದ್ಧವೇ ನಿಂತಾಗ ರಘು ಅವರು ತಮ್ಮ ಗಡ್ಸನ್ನ ತೋರಿಸಿದ್ದಾರೆ. ಸೊ ರಘು ಅವರು ಉತ್ತಮವಾಗಿರುವಂತಹ ಒಂದು ಕ್ಯಾಪ್ಟನ್ ಮತ್ತೆ ಪ್ರಿನ್ಸಿಪಲ್ ಅಂತಾನೆ ಹೇಳ್ಬೋದು. ಈ ಆಟ ಒಂಥರ ಮಜವಾಗಿದೆ. ಆದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಹೇಳಿ ನೋಡ್ಬೇಕು. ಈ ವಾರ ಪೂರ್ತಿ ಬಿಬಿ ಕಾಲೇಜ್ ಟಾಸ್ಕ್ ಇಂದಾನೆ ಮುಗ್ದು ಹೋಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ರಘು ಅವರ ಡಿಸಿಷನ್ ಬಗ್ಗೆ ನಿಮಗೆಲ್ರಿಗೂ ಕೂಡ ಏನ್ ಅನ್ನಿಸ್ತು ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.